ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಗಾಸಿಪ್ ಬಗ್ಗೆ ಮಾತಾಡೋಣ ಅಂತೇಳಿ. ಯಾಕಂದರೆ ಇದು ನಮ್ಮ ಲೈಫಲ್ಲಿ ತುಂಬಾ ಅನುಭವ ಆಗಿರುತ್ತೆ. ನಾವು ಜೀವನದಲ್ಲಿ ನಮ್ಮ ಅಕ್ಕಪಕ್ಕ ನೋಡ್ತಾ ಇರ್ತೀವಿ, ನಮ್ಮ ಸುತ್ತಮುತ್ತ ಕೇಳ್ತಾ ಇರ್ತೀವಿ, ಫ್ಯಾಮಿಲಿಗಳಲ್ಲಿ ಕೇಳ್ತಾ ಇರ್ತೀವಿ, ಫ್ರೆಂಡ್ಸ್ಗಳ ಮಧ್ಯೆ ಕೇಳ್ತಾ ಇರ್ತೀವಿ. ಗಾಸಿಪ್ ಅನ್ನೋದು ಹೇಗೆ ಅಂದರೆ ಅದೊಂಥರ ಕಾಯಿಲೆ. ಒಬ್ರಿಗೊಬ್ರ ಬಗ್ಗೆ ಗಾಸಿಪ್ ಮಾತಾಡೋ ಅಂಥದ್ದು. ಈಗ ಎಲ್ಲರೂ ಮಾಡ್ತೀವಿ, ನಾವು ಕೂಡ ಮಾಡಿರ್ತೀವಿ ಗಾಸಿಪ್ನ. ಈ ಗಾಸಿಪ್ ಅನ್ನೋದು ನಮ್ಮನ್ನು ಒಂಥರ ಮಾನಸಿಕ ಕಾಯಿಲೆಗೆ, ಡಿಪ್ರೆಷನ್ಗೆ ತೊಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಒಂದಷ್ಟು ಜನರು ನಾವು ಏನೂ ಮಾಡದೇ ಇದ್ದರೂ ನಮ್ಮ ಬಗ್ಗೆ ಸುಮ್ಮನೆ ಗಾಸಿಪ್ಗಳನ್ನ ಹರಡಿಸೋ ಅಂಥದ್ದಿರುತ್ತೆ. ನಮ್ಮ ಬಗ್ಗೆ ಮಾತಾಡೋದೇ ಒಂದು ರೀತಿ ಚಟ ಆಗಿರುತ್ತೆ. ಅದನ್ನೇ ಒಂದು ರೀತಿ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು. ಅವ್ರಿಗೊಂಥರ ಅದೇ ಕೆಲಸ ಇರುತ್ತೆ. ಆ ಥರ ನಾವು ಸುತ್ತಮುತ್ತ ನಮ್ಮ ವ್ಯಕ್ತಿಗಳಲ್ಲಿ, ನಮ್ಮ ಫ್ಯಾಮಿಲಿಗಳಲ್ಲಿ, ಫ್ರೆಂಡ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ. ಇದು ಕಾಮನ್ ಅಂತಲೇ ಹೇಳ್ಬೋದು. ಈ ಗಾಸಿಪ್ ಅನ್ನೋದು ನಾನು ಆಗಲೇ ಹೇಳ್ದಂಗೆ ಒಂದು ರೀತಿ ಕಾಯಿಲೆ. ಇದನ್ನು ಯಾವ ಥರ ಅಂದರೆ ಈವನ್ ಕಾಲೇಜ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಆಫೀಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಫ್ಯಾಮಿಲಿಗಳ ಮಧ್ಯೆ ಅಕ್ಕ ತಂಗಿಯರು ಗಾಸಿಪ್ ಮಾತಾಡುವಂಥದ್ದು, ಅಣ್ಣ ತಮ್ಮದಿರು ಗಾಸಿಪ್ ಮಾತಾಡುವಂಥದ್ದು, ನೈಬರ್ಸ್ಗಳು ಗಾಸಿಪ್ ಮಾಡೋವಂಥದ್ದನ್ನ ಹೀಗೆ ನಾವು ನೋಡ್ತಾನೇ ಇರ್ತೀವಿ. ನಾವೆಲ್ಲಾದರೂ ಹೋಗ್ತಾ ಇರ್ತೀವಿ ಅಂದಾಗ ನಮಗೆ ಒಂದೊಂದು ಸತಿ ಯಾವ ಥರ ಫೀಲ್ ಕೊಡುತ್ತಂತಂದರೆ, ಯಾರೋ ಒಂದಷ್ಟು ಜನ ಅಲ್ಲಿ ಕೂತಿರ್ತಾರೆ, ನಿಂತಿರ್ತಾರೆ, ಅವ್ರು ಏನೋ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಆಫೀಸ್ ಹತ್ರ ಅನಿಸ್ತಾ ಇರ್ಬೋದು, ಕಾಲೇಜ್ಗಳಲ್ಲಿ ಅನಿಸ್ಬೋದು, ಅಕ್ಕಪಕ್ಕದ ಮನೆಯವರು ಆ ಥರ ಮಾಡ್ತಾ ಇದ್ದಾರೆ. ಈ ಥರ ನಮ್ಗೊಂದು ರೀತಿ ಫೀಲ್ ಕೊಡ್ತಾ ಇರ್ತದೆ. ಹೌದು, ಇವರೇನೋ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಲ್ವಾ ಅಂತ ನಮ್ಮ ಮನಸ್ಸು ಹೇಳೋದಕ್ಕೆ ಶುರು ಮಾಡುತ್ತೆ. ಅಂದರೆ ಗಾಸಿಪ್ ಅನ್ನೋದು ಹೇಗೆ ಅಂದರೆ ಅದು ಒಂಥರ ಅದು ಬಿಟ್ಟೇ ಹೋಗ್ದಂಥ ಕಾಯಿಲೆ. ಒಂದಷ್ಟು ಜನರಿಗೆ ಅದು ಬಿಟ್ಟೇ ಹೋಗ್ದಂಥ ಕಾಯಿಲೆ. ಇದರಿಂದ ಕೆಲವ್ರ ಲೈಫ್ ಕೂಡ ಹಾಳಾಗ್ಬಿಡುತ್ತೆ. ಕೆಲವ್ರದ್ದು ಫ್ಯಾಮಿಲಿಗಳಲ್ಲಿ ಜಗಳಗಳಾಗುತ್ತೆ. ಕೆಲವರು ಆ ಗಾಸಿಪ್ಗಳಿಂದ ತುಂಬ ದೊಡ್ಡ ದೊಡ್ಡ ಆಘಾತಗಳಾಗಿ ಸಾವು ಆಗುವಂಥದ್ದು, ಸುಸೈಡ್ಗಳು ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಕೂಡ ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಆದರೂ ಕೂಡ ಜನರಿಗೆ ಹೇಗೆ ಅಂದರೆ ಈ ಗಾಸಿಪ್ ಮಾಡೋದ್ರಲ್ಲಿ ಸಿಗೋವಂಥ ಖುಷಿ ಬೇರೆ ಇನ್ಯಾವುದ್ರಲ್ಲೂ ಸಿಗಲ್ಲ ಅನ್ನೋ ಥರ ಇರುತ್ತೆ. ಫ್ರೆಂಡ್ಸ್, ಇವತ್ತು ಒಂದಷ್ಟು ಪಾಯಿಂಟ್ಸ್ಗಳನ್ನ ನಾನು ಹೇಳ್ತೀನಿ. ಯಾವ ಥರ ಮನಸ್ಥಿತಿ ಇರುತ್ತೆ ಗಾಸಿಪ್ ಮಾಡೋರಿಗೆ ಅನ್ನೋದನ್ನು ನಾನಿವತ್ತು ಒಂದಷ್ಟು ಪಾಯಿಂಟ್ಸ್ಗಳು ಹೇಳ್ತೀನಿ. ಇದು ನಿಮಗೆ ಇದು ನಾನು ಹೇಳೋವಂಥ ಪಾಯಿಂಟ್ಸು ನಿಮಗೆ ಹೌದು ಅನಿಸುತ್ತಾ ಇಲ್ವೋ ಅನ್ನೋದನ್ನು ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಒಬ್ಬ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾತಾಡ್ತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಇಷ್ಟ ಆಗ್ತಾ ಇಲ್ಲ ಅಂತ ಅರ್ಥ. ಅಂದರೆ ಈಗ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಎಕ್ಸ್ ವ್ಯಕ್ತಿ ವೈ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದಾನೆ ಅಂದರೆ, ಝೆಡ್ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದರೆ, ಈ ಎಕ್ಸ್ ಮತ್ತು ವೈ ವ್ಯಕ್ತಿ ಇಬ್ರಿಗೂ ಕೂಡ ಝೆಡ್ ವ್ಯಕ್ತಿ ಇಷ್ಟ ಆಗಿರಲ್ಲ. ಅವಾಗ ಏನಾಗುತ್ತೆ ಅಂದರೆ ಅದು ಅವ್ರ ಮಧ್ಯದಲ್ಲಿ ಎಕ್ಸ್ ಮತ್ತು ವೈ ವ್ಯಕ್ತಿಗಳ ಮಧ್ಯೆ ಕನ್ವರ್ಸೇಷನ್ ಚೆನ್ನಾಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಂದರೆ ಅವನ ಬಗ್ಗೆ ಝೆಡ್ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಹೇಳ್ಕೊಂಡು ನಗುವಂಥದ್ದು, ಇಲ್ಲದ ಸಲ್ಲದ ವಿಷಯಗಳನ್ನ ಸ್ಪ್ರೆಡ್ ಮಾಡುವಂಥದ್ದು, ಈ ರೀತಿ ಹೀಗೆ ಮಾಡ್ಕೊಳ್ತಾ ಹೋಗ್ತಾರೆ. ಅದೇ ಆ ವ್ಯಕ್ತಿ ಬಗ್ಗೆ ಇಷ್ಟ ಆಗದಿಲ್ದಾಗ ಮಾತ್ರ ಇಬ್ಬರೂ ಕೂಡ ಜಾಸ್ತಿ ಮಾತಾಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಅವರಿಗೊಂದು ರೀತಿ ವಿಶೇಷವಾದ ವಿಚಿತ್ರವಾದಂಥ ಒಂದು ಆನಂದ ಸಿಗುತ್ತೆ, ಖುಷಿ ಸಿಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹೀಗೆ ಗಾಸಿಪ್ಗಳು ಶುರುವಾಗೋದ್ರಿಂದ ಒಬ್ರಿಗೊಬ್ಬರಲ್ಲಿ ಹರಡ್ಕೊಂಡು ಹೋಗೋದು, ಟ್ರಾನ್ಸ್ಫರ್ ಆಗ್ತಾ ಹೋಗೋದ್ರಿಂದ ಅದು ಹೇಗಾಗುತ್ತೆ ಅಂದರೆ ದೊಡ್ಡ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗೆ ಈ ಗಾಸಿಪ್ ಮಾತಾಡೋರ ಮಧ್ಯೆನೇ ಒಂದು ರೀತಿ ಫ್ರೆಂಡ್ಶಿಪ್ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಫ್ರೆಂಡ್ಶಿಪ್ ಒಂದು ರೀತಿ ಸ್ಟ್ರಾಂಗ್ ಬಾಂಡಾಗಿ ಕೂಡ ಬೆಳೆಯುತ್ತೆ ಅಂತಲೂ ಹೇಳ್ತಾರೆ. ಅಂದರೆ ನಮ್ಮಲ್ಲೊಂದು ಗಾದೆ ಇರುತ್ತೆ, ಅಂತಂಥವರೇ ಹೋಗಿದ್ರಂತೆ ಅಂತರ್ಘಟ್ಟಮ್ಮನ ಜಾತ್ರೆಗೆ ಅಂತ ಒಂದು ಗಾದೆ ಇದೆ. ಅದೇ ಥರ ಇದು. ಅಂತಂಥವ್ರು ಮಾತಾಡಿ ಏನಾಗುತ್ತೆ, ಅವ್ರ ಮಧ್ಯೆನೇ ಒಂದು ರೀತಿ ಫ್ರೆಂಡ್ಶಿಪ್ನ ಡೆವಲಪ್ ಮಾಡ್ಕೊಬಿಡ್ತಾರೆ. ಹಾಗೆ ಅವ್ರಿಗೆ ಇನ್ನೂ ಒಂದು ಏನು ಅನಿಸುತ್ತೆ ಅಂದರೆ, ಈಗ ಒಬ್ಬರ ಬಗ್ಗೆ ಗಾಸಿಪ್ ಮಾತಾಡ್ತಾ ಇದ್ದಾರೆ, ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಬಂದುಬಿಟ್ಟು ಒಬ್ಬರ ಹತ್ರ ಹೇಳ್ತಾ ಇದ್ದಾರೆ ಅಂದಾಗ ಆ ವ್ಯಕ್ತಿಗೆ ಏನಪ್ಪ ಇದು ಅವ್ರ ಬಗ್ಗೆ ಹಿಂಗೆ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾನಲ್ಲ, ನಾಳೆ ದಿನ ನಮ್ಮ ಬಗ್ಗೆ ಹೋಗ್ಬಿಟ್ಟು ಇದೇ ಥರ ಇನ್ನೊಬ್ರ ಹತ್ರ ಇವನು ಹೇಳ್ಬೋದೇನೋ ಅಂತ ಮನಸ್ಸು ಹೇಳುತ್ತಂತೆ. ಆದರೂ ಕೂಡ ನಮ್ಮ ಮನಸ್ಸು ಅಯ್ಯಯ್ಯೋ ಇಲ್ಲ, ಇವನು ನಮ್ಮ ಬಗ್ಗೆ ಬಂದು ಹೇಳ್ತಾ ಇದ್ದಾನೆ ಅಂದರೆ ನಮ್ಮ ಮೇಲಿರೋ ನಂಬಿಕೆಯಿಂದ, ನಮ್ಮ ಮೇಲಿರೋ ಟ್ರಸ್ಟಿಂದ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ ಬಗ್ಗೆ ಅಂತ ಹೇಳ್ಬಿಟ್ಟು ಆ ಮನಸ್ಸು ನಮ್ಮನ್ನು ಆ ಥರ ಟರ್ನ್ ಆಗಿ ಯೋಚನೆ ಮಾಡೋದಕ್ಕೆ ಬಿಡಲ್ವಂತೆ. ಆ ಮನಸ್ಸು ಆ ರೀತಿ ನಮಗೆ ಸೂಚನೆ ಕೊಡುತ್ತಂತೆ. ಹಂಗಾಗಿ ಈ ಫ್ರೆಂಡ್ಶಿಪ್ ಅನ್ನೋದು ಅಂಥವ್ರ ಮಧ್ಯೆನೇ ಜಾಸ್ತಿ ಬೆಳೆಸ್ಬಿಡುತ್ತೆ. ಅಂದರೆ ಆ ಥರ ಯೋಚಿಸೋರ ಜೊತೆನೇ ಮೈಂಡು ಕೂಡ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳಾಗುತ್ತೆ. ಹಾಗೆ ನಮಗೆ ಯಾರಾದರೂ ವ್ಯಕ್ತಿ ಏನಾದರೂ ಫ್ರೀಯಾಗಿ ನಮಗೆ ಸಿಕ್ಕಿದಾಗ, ಈಗ ಒಂದು ಫ್ರೀಯಾಗಿ ಹೋಟೆಲ್ ಹೋಗಿ ಊಟ ಮಾಡಿದಾಗ ಅವರು ಬೇರೆ ವ್ಯಕ್ತಿ ಬಂದ್ಬಿಟ್ಟು ಅದಕ್ಕೆ ಬಿಲ್ ಕೊಟ್ಟಾಗ ನಮಗೇನೋ ಒಂಥರ ಖುಷಿ ಆಗುತ್ತಲ್ವ, ಒಂಥರ ಸಂತೋಷ ಆಗ್ಬಿಡುತ್ತೆ. ಅವ್ರು ಕೊಟ್ಟಾಗ ನಮ್ಮ ಹಣ ಖರ್ಚಾಗಲಿಲ್ವಲ್ಲ ಅಂತ ಒಂಥರ ಖುಷಿ ಸಿಗುತ್ತಲ್ಲ. ಅದೇ ಥರ
ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಗಾಸಿಪ್ ಮಾತಾಡುವಾಗ ಅದೇ ಥರ ಆನಂದ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅದೇ ಹಾರ್ಮೋನ್ಗಳು ಕೂಡ ಉತ್ಪತ್ತಿ ಆಗುತ್ತಂತೆ. ಅಂದರೆ ಅಂಥ ಖುಷಿ ಪಡುವಂಥ ಹಾರ್ಮೋನ್ಗಳೇ ಈ ಗಾಸಿಪ್ ಮಾತಾಡುವಾಗ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದನೇ ಮತ್ತೆ ಗಾಸಿಪ್ ಮಾತಾಡೋದಂದ್ರೆ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಆ ರೀತಿ ಮಾತಾಡುವಾಗ ಒಬ್ರಿಗೊಬ್ರು ಒಟ್ಟಾಗಿ ಸೇರ್ಕೊಂಡ್ಬಿಡ್ತಾರೆ. ಅವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಬಗ್ಗೆ ಹೇಳೋದು, ಒಂದು ಫಂಕ್ಷನ್ಗೆ ಹೋದಾಗ, ಒಂದು ಫ್ಯಾಮಿಲಿ ಫಂಕ್ಷನ್ ಇದ್ದಾಗ, ಇನ್ನೇನೋ ಫ್ರೆಂಡ್ಸ್ ಮೀಟ್ ಆದಾಗ ಈ ಥರ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಪಾಪ್ಕಾರ್ನ್ಗೆ ಹೋಲಿಸ್ಬೋದು ಗಾಸಿಪ್ನ. ಈಗ ಪಾಪ್ಕಾರ್ನ್ನ ನಾವು ನೋಡಿದ ತಕ್ಷಣ ಏನು ಅನಿಸ್ಬಿಡುತ್ತೆ ನಮಗೆ, ಈ ಪಾಪ್ಕಾರ್ನ್ ಬೇಡಪ್ಪ ಯಾರು ತಿಂತಾರೆ ಅನಿಸುತ್ತೆ. ಅದೇ ಪಕ್ಕದ ವ್ಯಕ್ತಿ ಆ ಪಾಪ್ಕಾರ್ನ್ನ ತೊಗೊಂಡು ತಿಂತಾದಾಗ ಅದ್ರ ಸ್ಮೆಲ್ಲಿಗೆ ನಾವು ಟೆಂಪ್ಟ್ ಆಗಿಬಿಡ್ತೀವಿ. ಅಯ್ಯೋ ನಮಗೂ ತಿನ್ನಬೇಕು ಅನಿಸುತ್ತೆ. ಅವಾಗ ಏನು ಮಾಡ್ತೀವಿ, ನಾವು ಹೋಗಿ ಪಾಪ್ಕಾರ್ನ್ನ ತೊಗೊಬರ್ತೀವಿ. ಇಲ್ಲಾಂದರೆ ಪಕ್ಕದಲ್ಲಿ ತಿಂದ್ಕೊಂಡು ಕೂತಿರೋ ವ್ಯಕ್ತಿ ಹತ್ರ ಇರೋ ಪಾಪ್ಕಾರ್ನ್ಗೆ ಕೈ ಹಾಕ್ಬಿಟ್ಟು ನಾವು ಕೂಡ ತಿನ್ನೋದಕ್ಕೆ ಶುರು ಮಾಡ್ತೀವಿ. ಅದೇ ಥರ ಅದು ಖಾಲಿ ಆಗೋದೇ ನಮ್ಗೆ ಗೊತ್ತಾಗಲ್ವಂತೆ. ಅದೇ ರೀತಿ ಗಾಸಿಪ್ ಮಾತಾಡ್ತಾ ಇರೋರು ಕೂಡ ಏನಾದರೂ ಸ್ವಲ್ಪ ಕೇಳಿಸ್ಬಿಡ್ತು ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ನಾವು ಹೋಗಿ ಅದ್ರಲ್ಲಿ ಜಾಯ್ನ್ ಆಗೋದು, ಇಂಡೈರೆಕ್ಟಾಗಿ ಹೋಗ್ಬಿಟ್ಟು ಜಾಯ್ನ್ ಆಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನಾವು ಕೂಡ ಕೇಳಿಸ್ಕೊತಾ ಇರ್ತೀವಂತೆ. ಈ ಥರ ಗಾಸಿಪ್ ಅನ್ನೋದು ಒಂಥರ ಕಾಯಿಲೆ ಥರ ಒಬ್ರಿಗೊಬ್ರಿಗೆ ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಏನಾದರೂ ಒಬ್ಬ ಗಾಸಿಪ್ ಮಾಡ್ತಾ ಇದ್ದಾನೆ ಅಂದಾಗ ಆ ವ್ಯಕ್ತಿಗೆ ಅವನ ಮೇಲೆ ಕಾನ್ಫಿಡೆನ್ಸ್ ಕಮ್ಮಿ ಆಗಿರುತ್ತೆ. ಇನ್ನೊಬ್ಬ ವ್ಯಕ್ತಿ ಏನಾದರೂ ಅನದರ್ ಪರ್ಸನ್ನು ಇನ್ನೂ ಸ್ಟ್ರಾಂಗ್ ಆಗಿದ್ದಾನೆ, ನಮಗಿಂತ ಬೆಟರ್ ಆಗಿದ್ದಾನೆ ಅಂತ ಅಂದಾಗ ಆ ವ್ಯಕ್ತಿ ಬಗ್ಗೆ ಒಂದು ರೀತಿ ಜಲಸ್ ಉಂಟಾಗಿ ಅವನ ಬಗ್ಗೆ ಗಾಸಿಪ್ ಮಾತಾಡಬೇಕು ಅಂತ ಅನಿಸುತ್ತಂತೆ. ಹಾಗೆ ಇದೊಂಥರ ಸಮಸ್ಯೆ. ಈ ಸಮಸ್ಯೆ ಒಬ್ರಿಗೊಬ್ರಿಗೆ ಈ ಥರ ಹೇಳ್ಕೋಬೇಕು, ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಅವರಿಗೆ ತುಂಬಾ ಖುಷಿ ಸಿಗುತ್ತೆ, ಆ ಟೆಂಪ್ರವರಿ ರಿಲೀಫ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈಗ ಯಾರಾದರೂ ವ್ಯಕ್ತಿ ನಮ್ಗೆ ಆಗದಿಲ್ದಿರೋ ವ್ಯಕ್ತಿ ಅವನೇನಾದರೂ ಸಮಸ್ಯೆಯಲ್ಲಿದ್ದಾನೆ, ಅವ್ರ ಮನೇಲಿ ಏನೋ ತೊಂದರೆ ಆಯಿತು ಅಂತ ಹೇಳಿದಾಗಲೂ ಕೂಡ ನಮ್ಗೆ ಒಂಥರ ವಿಚಿತ್ರವಾದ ಖುಷಿ. ಅಪ್ಪ ನಮ್ಮ ಮನೇಲಿ ಏನಾಗಿಲ್ಲ, ಅವ್ರ ಮೇಲೆ ಕರೆಂಟು ಹಾಳಾಗಿದೆಯಂತೆ, ನಮ್ಮ ಮನೇಲಿ ಏನು ಕರೆಂಟ್ ಹಾಳಾಗಿಲ್ಲಪ್ಪ, ಅವ್ರ ಮೇಲೆ ನೀರಿನ ಪ್ರಾಬ್ಲಮ್ ಆಯ್ತಪ್ಪ, ನಮ್ಮ ಮನೇಲಿ ಏನು ಒಂದು ರೀತಿ ಟೆಂಪ್ರವರಿ ರಿಲೀಫು, ಒಂಥರ ಟೆಂಪ್ರವರಿ ಹ್ಯಾಪಿನೆಸ್ ಸಿಗುತ್ತೆ ಅಂತ ಹೇಳ್ತಾರಲ್ವ ಹಾಗೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನು ಹೇಳಬೇಕು ಅಂದರೆ ಈ ಗಾಸಿಪ್ ಅನ್ನೋದೇ ಒಂಥರ ಕ್ಯಾನ್ಸರ್ ಇದ್ದಂಗೆ ಅಂತ ಹೇಳ್ತಾರೆ. ಅಂದರೆ ಅದು ಕ್ಯಾನ್ಸರ್ ಯಾವ ರೀತಿ ಶುರುವಾಗುತ್ತೆ ಅಂದರೆ ಮೊದಲು ಸ್ವಲ್ಪ ಸ್ವಲ್ಪ ಶುರುವಾಗ್ಬಿಟ್ಟು ಆಮೇಲೆ ಅದು ದೊಡ್ಡ ರೀತಿ ಪರಿಣಾಮ ಬೀರಲ್ವ, ಅದೇ ಥರ ಈ ಗಾಸಿಪ್ಪು. ಸ್ಟಾರ್ಟಿಂಗಲ್ಲಿ ಒಬ್ಬರ ಬಗ್ಗೆ ಗಾಸಿಪ್ ಮಾತಾಡ್ತಾ ಇದ್ದೀವಿ ಅಂದ ತಕ್ಷಣವೇ ಒಂಥರ ಖುಷಿ ಸಿಗೋಕ್ಕೆ ಶುರುವಾಗುತ್ತೆ. ಸ್ವಲ್ಪ ಸ್ವಲ್ಪ ಖುಷಿ ಸಿಗುತ್ತೆ. ಅದೇನಾಗುತ್ತೆ ಅಂತಂದರೆ ಬರ್ತಾ ಬರ್ತಾ ಅದು ಇನ್ನೂ ನಮಗೆ ಸುಮ್ಮನೆ ಇರೋದಕ್ಕೇ ಬಿಡಲ್ವಂತೆ. ಇನ್ನೊಂದು ಸ್ವಲ್ಪ ಮಾತಾಡಬೇಕು, ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಗಾಸಿಪ್ ಮಾತಾಡಬೇಕು. ಅಯ್ಯೋ ಅವ್ರಿಗೆ ಫೋನ್ ಮಾಡಿ ನಾನು ಈ ವಿಷಯ ಹೇಳಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಸ್ಪ್ರೆಡ್ ಮಾಡಬೇಕಾಗಿತ್ತು. ಹೀಗೆ ಸೈಕಲಾಜಿಕಲಿ ನಮಗೆ ಹೀಗೇ ಅನ್ಸೋಕ್ಕೆ ಶುರುವಾಗುತ್ತಂತೆ. ಆ ವ್ಯಕ್ತಿ ಬಗ್ಗೆ ನಾವು ಓವರಾಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಂತೆ. ಅಂದರೆ ಒಂದು ಆಫೀಸಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅಂದ್ಕೊಳ್ಳಿ, ಅವನ ಬಗ್ಗೆ ನಾವೇನಾದರೂ ಗಾಸಿಪ್ ಮಾತಾಡ್ತಾ ಇರ್ತೀವಿ, ಅವನ ಬಗ್ಗೆ ನಮಗೆ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲ್ಲ ವ್ಯಕ್ತಿ ಅಂದಾಗ, ಅವನ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದೀವಿ ಅಂದಾಗ ಅವ್ನು ಹಾಕೋವಂಥ ಡ್ರೆಸ್ ಸೆನ್ಸ್ ಬಗ್ಗೆ ಮಾತಾಡೋವಂಥದ್ದು, ಅವ್ನು ಯಾರ ಜೊತೆನೋ ಫೋನ್ ಮಾತಾಡ್ತಾ ಇದ್ದಾನೆ ಅಂತ ಮಾತಾಡೋದು, ಅವ್ನು ಯಾಕೋ ಲೇಟಾಗಿ ಬರ್ತಾ ಇದ್ದಾನಲ್ಲ ಅಂತ ಥಿಂಕ್ ಮಾಡೋದು, ಅವನೇನು ಇವತ್ತು ಇಷ್ಟು ಚೆನ್ನಾಗಿ ಬಂದುಬಿಟ್ಟಿದ್ದಾನೆ ಅಂತ ಥಿಂಕ್ ಮಾಡೋದು, ಇವತ್ತೆಲ್ಲೋ ಹೋಗ್ತಾ ಇದ್ದಾನೆ ಅಂತ ಥಿಂಕ್ ಮಾಡೋದು. ಹೀಗೆ ಓವರ್ ಥಿಂಕಿಂಗ್ ಮಾಡೋದಕ್ಕೆ ನಮ್ಮ ಬ್ರೈನ್ ಸ್ಟಾರ್ಟ್ ಆಗಿಬಿಡುತ್ತಂತೆ. ಈ ರೀತಿ ನಮ್ಮ ಬ್ರೈನ್ ಓವರ್ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದಾಗ ನಮಗೆ ಅವನ ಬಗ್ಗೆನೇ ಯೋಚನೆ ಆಗಿ ಅದೊಂದು ರೀತಿ 24 ಅವರ್ ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಅವ್ರ ಬಗ್ಗೆನೇ ಮಾತಾಡೋದು ಮಾಡಿಬಿಟ್ಟು ನಾವೇ ಒಂದು ರೀತಿ ಡಿಪ್ರೆಷನ್ ಕಾಯಿಲೆಗೆ ಗುರಿಯಾಗ್ಬಿಡ್ತೀವಿ. ಈ ರೀತಿ ಈ ಗಾಸಿಪ್ ಮಾತಾಡೋರು ಒಂಥರ ಮಾನಸಿಕ ರೋಗಿಗಳಾಗಿ ಕನ್ವರ್ಟ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಯಾವತ್ತೂ ಅಷ್ಟೇ ನಮ್ಮ ಕೆಲಸಗಳು ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿರಬೇಕು. ಒಬ್ಬರ ಬಗ್ಗೆ ಒಬ್ಬಗೆ ಮಾತಾಡೋವಂಥದ್ದು, ಬೇಡದೇ ಇರೋ ವಿಷಯಗಳನ್ನು ಚರ್ಚೆ ಮಾಡೋವಂಥದ್ದು, ಬೇಡದೇ ಇರೋರ ಬಗ್ಗೆ ಸುಮ್ಮನೆ ಕಮೆಂಟ್ ಮಾಡುವಂಥದ್ದು, ಅವರಿಗೆ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡಿಬಿಟ್ಟು ಒಂಥರ ಖುಷಿ ಪಡೋದು, ವಿಚಿತ್ರ ಖುಷಿ ಪಡೋದು, ಈ ಥರದನ್ನೆಲ್ಲ ಬಿಟ್ಟರೆ ನಾವು ಕೂಡ ಮಾನಸಿಕ ಕಾಯಿಲೆಗಳಿಂದ ಡಿಪ್ರೆಷನಿಂದ ಬಳಲೋದನ್ನು ತಪ್ಪಿಸ್ಕೋಬೋದು. ಸೊ ಈ ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸಣ್ಣ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಷಯ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯ ನಿಮ್ಗೆ ತಿಳಿಸ್ಬೇಕಂತಲೇ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.